Dun, dun, dun. Oh, it's my favorite. ಇಷ್ಟು ಗಮ್ ಅಂತೀಯ ನೀನು, ಆದ್ರೆ ಬೇಗ ಖಾಲಿಯಾಗಿ ಹೋಗ್ಬಿಡ್ತೀಯ. ಐ ಮಿಸ್ ಯು. ಇನ್ನೊಂದು ತಗೊಳ್ಳೋಣ ಅಂದರೆ 1,00,000. ಮಮ್ಮಿ ಬೈತಾರೆ. ಎಂಥ ದಡ್ಡಿ ನಾನು. ವೈ ಶುಡ್ ಐ ಥಿಂಕ್? ಮಿಸ್ಸಸ್ ಪ್ರದ್ಯುಮ್ನ ಅರಸ್ ಆಗ್ತಾ ಇದ್ದೀನಿ ನಾನು. ಬೇಕಿದ್ರೆ ಇಡೀ ಪರ್ಫ್ಯೂಮ್ ಕಂಪ್ನಿನೇ ಪರ್ಚೇಸ್ ಮಾಡ್ಬೋದು. ಇವತ್ತು ಈ ಮನೆಯೊಳಗಡೆ ಕಾಲಿಟ್ಟಿದ್ದೀನಿ. ಶಾಂತ ದುರ್ಗ ಅರಸ್ ಅವ್ರಿಗೆ ಕನ್ಸಲು ಕಾಡಬೇಕು. ಯಾಕಾದ್ರೂ ನಮ್ಮಮ್ಮ ಅವ್ರಿಗೆ ಕಾಟ ಕೊಟ್ಟೆ ಅಂತ. ಐ ರೂನ್ ಅವರ್ ಲೈಫ್. ಇದೇ ನಿಮ್ ರೂಮು. ಬನ್ನಿ, ನೀವೊಂದು ಸ್ವಲ್ಪ ಹೊತ್ತು ಆರಾಮ್ ಮಾಡಿ. ಸೂರ್ಯದೇವ, ಭೂಲೋಕದಲ್ಲಿ ನಾನು ತಾಯಿ ಕಳೆದುಕೊಂಡ ಕರುವಿನಂತಾಗಿದ್ದೇನೆ. ನನಗ್ ಯಾಕೆ ಈ ಪರೀಕ್ಷೆ? ರಾಜಕುಮಾರನನ್ನು ತಲುಪುವ ದಾರಿ ಏನು? ನಾನು ಏನು ಮಾಡಲಿ? ತಂದೆಯವರೊಡನೆ ಮಾತನಾಡದೆ ಬೇರೆ ದಾರಿ ಇಲ್ಲ. ನಿನ್ನ ಕೃಪೆ ಈ ಗಂಧರ್ವ ಕನ್ಯೆಯ ಮೇಲಿರಲಿ ಸೂರ್ಯದೇವ. ಯಾರೋ ಮಾತಾಡ್ದಾಗಾಯ್ತಲ್ಲ. ಯಾರಿದ್ದಾರೆ ನನ್ನ ರೂಮಲ್ಲಿ? ತಂದೆಯೊಡನೆ ಮಾತನಾಡಲು ಪಂಚಭೂತಗಳ ಸಹಾಯ ಬೇಕು. ಯಾರು ಇಲ್ವಲ್ಲ. ಮದ್ವೆ ಆಗ್ತಾ ಇದ್ದೀನಿ ಅನ್ನೋ ಖುಷಿಗೆ ಏನೇನೋ ಕೇಳಿಸ್ತಿದೆ ನನಗೆ. ಅರಸು ಮನೆ ಸೊಸೆ ನನ್ನ ಮುಂದೆ ಸೆರಗೊಡ್ಡಿ ಭಿಕ್ಷೆ ಬೇಡೋ ದಿನ ಬರುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ದೇವ್ಯಾನಿ. ಯಾರೋ ಗುರುಗಳು ಹೇಳ್ತಾ ಇದ್ರು, ಕನಸಲ್ಲೂ ಮೀರಿದ್ ನಡೆದ್ರೆ ಅದ್ ಸಾಧನೆ ಮಾಡ್ತ ಹಾಗೆ ಅಂತ. ಈಶ್ವರಿ ಸಾಧನೆ ಮಾಡಿದಾಳೆ ಅಂತಾಯ್ತು. ಖುಷಿ ಆಗ್ತಿದೆ ದೇವ್ಯಾನಿ. ಈಶ್ವರಿ, ತಮ್ಮಯ್ಯ.
ನಮ್ಗೊಂದು ಲಿಸ್ಟ್ ಇದೆ. ಏನ್ರೋ ನಿಮ್ ಹೊಸ ನಾಟಕ? ಅಕ್ಕ ನೀವಿವಾಗ ಎಲ್ಲದಕ್ಕೂ ಸಿಯೋ ತಾನೆ? CEO ಅಂದ್ರೆ ಗೊತ್ತಲ್ವಾ? ನಿನಾದ್ ಮತ್ತೆ ಅದೇ ಹಳೆ ಜೋಕ್ ಮಾಡಿದ್ರೆ ಗುದ್ಬಿಡ್ತೀನಿ. ನಂಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅಕ್ಕ, CEO ಅಂದ್ಮೇಲೆ ನಿಮ್ಗೆ ಪವರ್ಸ್ ಇದೆ ತಾನೆ? ಏನ್ ಪವರ್ಸು? ನಿನಾದ್ ಲಿಸ್ಟ್ ಓದು. ಪಾಯಿಂಟ್ ನಂಬರ್ 1, 11 ಗಂಟೆ ಆದ್ಮೇಲೇನು ಮನೆಗೆ ಬರ್ಬೋದು. ಪಾಯಿಂಟ್ ನಂಬರ್ 2, ಎವ್ರಿ ವೀಕೆಂಡ್ ಟ್ರಿಪ್ಪಿಗೆ ಹೋಗೋದು. ಪಾಯಿಂಟ್ ನಂಬರ್ 3, ನಾನೊಂದು ಟ್ಯಾಟೂ ಹಾಕಿಸ್ಕೋಬೇಕು, ಅದಕ್ಕೆ ನೀವು ಪರ್ಮಿಷನ್ ಕೊಡಿಸ್ಬೇಕು. ಓ, ಮಾಯಿ ಪರ್ಮಿಷನ್ ಕೊಡದೇ ಇರೋದಕ್ಕಲ್ಲ ನನ್ನ ಹತ್ರ ಲಿಸ್ಟ್ ತಂದಿದ್ದೀರಾ? ಮತ್ ನೀನ್ ಸಿಯೋ ಆಗಿ ನಮ್ಗೇನ್ ಪ್ರಯೋಜನ? ಏನಾಯ್ತು? ಕಣ್ಣೇನ್ ರೂಮಲ್ಲಿ ಬಿಟ್ಟು ಬಂದ್ಯಾ? ಛಾಯಕ್ಕ ಅಲ್ಲಿ ಆಮ್ರಪಾಲಿ ಹೂವನ್ನೆಲ್ಲ ಹಾ ಇಷ್ಟ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಮ್ಮೆಲ್ರಿಗೂ ಬೇಗ ಅರ್ಥ ಆಗ್ಬಿಡುತ್ತೆ. ಆನ್ಯಾ, ಅವಳ ಮಾತಾಡಕ್ ಬಿಡೆ. ಏನಾಯ್ತು ಪುಟಾಣಿ? ಆಮ್ರಪಾಲಿ ಮ್ಯಾಜಿಕ್ ಮಾಡ್ತಾ ಇದ್ರು. ಮ್ಯಾಜಿಕ್? ಹೌದು. ಏನ್ ಮಾಡಿದ್ರು? ಗಿಲಿ ಮ್ಯಾಜಿಕ್ ಅನ್ಬಿಟ್ಟು ಪಾರಿವಾಳನ ಮಾಯ ಮಾಡ್ಬಿಟ್ರಾ? ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಾನಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಾ, ಅದಲ್ಲಿ ಹೂ ಹಾಕಿದಾರಲ್ಲ, ಆಮ್ರಪಾಲಿ ಕೈಯಿಂದ ಮೇಲ್ ಮಾಡಿದ್ರು, ಹೂಗಳೆಲ್ಲ ಮೇಲೋಯ್ತು. ಓಕೆ ಬಗಳೆ ಬೃಂದ, ನಾನ್ ಹೇಳ್ತಾ ಇರೋದ್ ನಿಜ. ಹಾ, ದಿನ ಹೇಳ್ತೀಯಲ್ಲ ಹಾಗೆ. ಬೆಳಗ್ಗೆ ಏನಂದೆ? ನಿನ್ ಸ್ಕೂಲಲ್ಲಿ ಮೊಸಳೆ ಇದೆ ಅಂದೆ. ಆಮೇಲೆ ನಿನ್ನೆ ಏನಂದೆ? ಹಾ, ಈ ತಿಂಗಳು ಚಂದ್ರನ್ ಒಂದ್ ಪೀಸು ಭೂಮಿ ಮೇಲೆ ಬೀಳುತ್ತೆ ಅಂತ ಅಲ್ವಾ? ನಾನ್ ಏನ್ ಹೇಳುದು ನೀವ್ ಯಾರು ನಂಬೋದೇ ಇಲ್ಲ ಅಲ್ಲ. ಐ ಸ್ವೇರ್, ನಾನ್ ನಿಜ ಹೇಳ್ತಾ ಇದ್ದೀನಿ. ಹಸ್ವಾಗ್ತಿದೆ ನನ್ಗೆ. ನಾನ್ ಪಾನಿಪುರಿ ತಿನ್ಬೇಕು. ಬಾನಿ ನಾನ್. ಆನ್ಯಾ, ಮಾಯಿ ಎಲ್ಲಿ? ಅಕ್ಕ, ಮನೆ ಒಳಗ್ ಹೋದಾಗಿತ್ತು, ಬಾ. ಅಕ್ಕ, ಪುಟಾಣಿ ಪುಟಾಣಿ. ಮುಂಚೆಯಿಂದನೂ ಆಸೆ ಇತ್ತು ನಿಮ್ಮ ಜೊತೆ ಕೆಲಸ ಮಾಡಬೇಕು, ನಾನು ಈ ಕಂಪ್ನಿ ನಡೆಸಬೇಕು ಅಂತ. ಆದರೆ ಹೇಳ್ಕೊಳ್ಳೋ ಧೈರ್ಯ ಬಂದಿರಲಿಲ್ಲ. ಮಾಯಿ, ಥ್ಯಾಂಕ್ ಯು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಿಮಗೆ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇದೆ ಅಂತ. ನನ್ನನ್ನು ಕ್ಷಮಿಸ್ಬಿಡು ಛಾಯಾ. ಮಾಯಿ, ಏನೇ ಹೇಳ್ತಿದ್ದೀರಾ? ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ ಛಾಯಾ. ನಿಮ್ ತಾತ ಸಾಯಕ್ ಮುಂಚೆ ಮಾತು ತಗೊಂಡಿದ್ರು ನನ್ನ ಹತ್ರ. ಯಾವುದೇ ಕಾರಣಕ್ಕೂ ಈ ಮನೆನ ಒಡೆಯಕ್ ಬಿಡ್ಬೇಡ ದುರ್ಗ ಅಂತ. ಮಾತು ಮುರಿಯೋಳೆಲ್ಲ ಈ ಮಾಯಿ. ನನಗೇನು ಅರ್ಥ ಆಗ್ತಿಲ್ಲ ಮಾಯಿ. ಈಶ್ವರಿಗೆ ಈ ಮನೆ ಆಸ್ತಿ ಬೇಕು. ಅವಳ ಮಗಳ ಖುಷಿ ನೆಪ ಅಷ್ಟೇ. ಪ್ರದ್ಯುಮ್ನನಿಗೆ ಇಡೀ ಆಸ್ತಿ ಬರುತ್ತೆ. ಯಾವ ಮನೆಯಿಂದ ಅವಳನ್ನ ಹೊರಗೆ ಹಾಕಿದ್ನೋ ಅದೇ ಮನೆಗೆ ಅವಳು ಯಜಮಾನಿ ಆಗ್ಬೋದು ಅನ್ನೋ ಕನಸು ಅವಳದು. ನನ್ನ ಮಗಳ ಮನಸ್ಸಿಗೆ ಏನು ಅಂತ ನನಗೆ ಗೊತ್ತಿದೆ ಛಾಯಾ. ಅವಳು ಜಾಣೆ. ಆದ್ರೆ ನಾನು ಮಾಯಿ ಅನ್ನೋದನ್ನ ಅವಳು ಮರ್ತಿದ್ದಾಳೆ ಅನ್ಸುತ್ತೆ. ನನಗೆ ನಿನ್ನ ನೋಯ್ಸಕ್ ಇಷ್ಟ ಇರಲಿಲ್ಲ ಛಾಯಾ. ಪ್ರದ್ಯುಮ್ ನನ್ನ ಬದಲು ನಿನ್ನ ಹೆಸರು ಅಲ್ಲದೆ ಬೇರೆ ಯಾರ ಹೆಸರು ಹೇಳಿದ್ರು ಈಶ್ವರಿ ನಂಬ್ತಿರ್ಲಿಲ್ಲ. ವಿನಾದ್ಗೆ ಈ ಬಿಸ್ನೆಸ್ಸು ಕೆಲಸ ಇದ್ರ ಮೇಲೆ ಆಸಕ್ತಿ ಇಲ್ಲ. ಜವಾಬ್ದಾರಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದು ಅವನಿಗೂ ಗೊತ್ತಿದೆ. ಉಳಿದವರೆಲ್ಲ ಚಿಕ್ಕವರು. ನೀನು ಈ ಮನೆ ಹಿರಿಮಗಳು. ಈಶ್ವರಿನ ನಂಬಿಸಕ್ಕೆ ನಿನ್ನ ಹೆಸರೇ ಹೇಳ್ಬೇಕಾಗಿತ್ತು.
ನೀನು ಓದಿದ್ಯಾ, ಬುದ್ಧಿವಂತೆ, ಕೆಲವೊಂದು ವಿಷಯದಲ್ಲಿ ಪ್ರದ್ಯುಮ್ನಗಿಂತ ಚುರುಕು. ನೀನ್ ಗಂಡಾಗಿ ಹುಟ್ಟಿದ್ರೆ ಈ ಮನೆ, ಆಸ್ತಿ, ಜವಾಬ್ದಾರಿ ಎಲ್ಲ ನಿಂದೆ ಆಗ್ತಿತ್ತು. ಆದ್ರೆ ಒಂದಿನ ನೀನ್ ಮದ್ವೆ ಆಗಿ ಮನೆಯಿಂದ ಹೋಗ್. ನಿನ್ ಮೇಲೆ ನನಗ್ ದ್ವೇಷ ಇಲ್ಲ ಅಥವಾ ಕೊಡಬಾರ್ದು ಅಂತಾನೂ ಅಲ್ಲ. ಆದ್ರೆ ಒಂದಲ್ಲ ಒಂದಿನ ಇದೆಲ್ಲ ಪ್ರದ್ಯುಮ್ನನ್ಗೆ ಹೋಗ್ಬೇಕಲ್ಲ ಛಾಯಾ. ಅದೇ ಸರಿ ಅಲ್ವಾ? ಹಾಗಂತ ನೀನ್ ಖುಷಿಯಾಗಿರ್ಬಾರ್ದು ಅಂತ ಅಲ್ಲ. ನೀನ್ ಖುಷಿಯಾಗಿರ್ಬೇಕು, ನಿನಗ್ ಬೇಕಾಗಿರೋದೆಲ್ಲ ಸಿಗ್ಬೇಕು. ನಾನೇ ಮುಂದೆ ನಿಂತು ಬಂಗಾರದಂತ ಹುಡುಗನ್ ನೋಡಿ ನಿನ್ ಮದ್ವೆ ಮಾಡಿಸ್ತೇನೆ. ನನ್ನನ್ನ ಕ್ಷಮಿಸ್ತೀಯಲ್ಲ ಛಾಯಾ? ನೀನ್ ಅನ್ಕೊಳ್ತಿರ್ಬೋದು, ಈಶ್ವರಿ ತನ್ನ ಸ್ವಾರ್ಥಕ್ಕೆ ಮಗಳ ಮದುವೆ ಮಾಡಕ್ ಹೊರಟಿದ್ದಾಳೆ, ಮಾಯಿ ಅವ್ರ ಸ್ವಾರ್ಥಕ್ಕೆ ಮೊಮ್ಮಗಳ ಜೀವನ ಜೊತೆ ಆಟ ಆಡ್ತಿದ್ದಾರೆ, ಇಬ್ರಿಗೂ ಏನ್ ವ್ಯತ್ಯಾಸ ಅಂತ. ಇಲ್ಲ ಮಾಯಿ, ನೀವು ಮಾಡ್ತಿರೋದು ಸರಿಯಾಗೇ ಇದೆ. ಸಂಕಟ ಆಗತ್ತೆ ಛಾಯಾ ನಿನ್ನ ನೋಡ್ತಾ ಇದ್ರೆ. ನಾನು ನಿಮ್ಮ ಮಗಳು ಮಾಯಿ. ದೇವ್ರು ದೊಡ್ಡೋರ್ನ ಬಿಟ್ಟು ಬೇರೆ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು ಅಂತ ನೀವ್ ಹೇಳ್ಕೊಟ್ಟಿರೋ ಪಾಠ ನಾನು ಮರ್ತಿಲ್ಲ. ನೀವು ದ್ವೇಷಿಸಿ, ಕೋಪ ಮಾಡ್ಕೊಳ್ಳಿ, ಪ್ರೀತಿ ಮಾಡಿ, ಅಸಹ್ಯ ಪಟ್ಕೊಳ್ಳಿ, ಎಲ್ಲ ಓಕೆ ನನಗೆ. ಇದ್ಯಾವುದು ಬೇಡ ನನಗೆ. ಅರಸು ಮನೆಯವಳು ತಲೆ ಎತ್ತಿ ನಡಿ. ಅಮ್ಮ, ಏನು ಹೇಳ್ದೆ ಸುಮ್ಮನಿರ್ಬೇಕಿತ್ತೇನೋ ನೀನು. ನಿಜ ಹೇಳ್ದೆ ಇದ್ರೆ ನನಗೂ ಈಶ್ವರಿಗೂ ಏನ್ ವ್ಯತ್ಯಾಸ ಇರ್ತಾ ಇತ್ತು ಇಂದ್ರ? ಇವತ್ತು ಛಾಯನ್ ಮನ್ಸು ಮುರಿದ್ಬಿಟ್ಟೆ ನೀನು. ನನಗ್ ಗೊತ್ತು ಇಂದ್ರ, ಅವಳು ಕೊಟ್ಟ ಜವಾಬ್ದಾರಿನ ನಿಭಾಯಿಸ್ತಾಳೆ ಅಂತ. ಆದ್ರೆ ಇವತ್ತಲ್ಲ ನಾಳೆ ಅವಳು ಮದ್ವೆ ಆಗಿ ಹೊರಟೋಗ್ತಾಳೆ. ಆದಾಗ ನೋಡ್ಕೋಬೋದಿತ್ತು. ಒಂದ್ಸಲ ತಪ್ಪು ಮಾಡಿದೀನಿ ಇಂದ್ರ. ಇವತ್ತು ಆ ತಪ್ಪು ನನ್ನ ಮಗಳ ರೂಪದಲ್ಲಿ ನನ್ನ ಮನೇನ ಹೊಡಿಯಕ್ ಬಂದಿದೆ.